Jesus has given right now, in the name of Jesus, every deaf and the blind spirit come out in Jesus' name. All those who have been, many people have been healed right now. I want you to check your ears. Listen to this wonderful testimony here. ಲಕ್ಷ ಕೊಟ್ಟು ಕೇಳ್ರಿ ಈ ಸುಂದರವಾಗಿರುವಂತ. ಎಷ್ಟು ವರ್ಷದಿಂದ ಮಿಷನ್ ಆಗ್ತಾ ಇದ್ದೀರಾ? From 4-5 years he is using this machine. 4 ವರ್ಷದಿಂದ ಇವರು ಮಷನ್ ಇಟ್ಕೊಂಡಿದ್ದಾರೆ. We prayed in the name of Jesus. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. We never prayed in Brother Francis or Brother Reddy's name. ಬ್ರದರ್ ಫ್ರಾನ್ಸಿಸ್, ಬ್ರದರ್ ರೆಡ್ಡಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. We prayed in the Jesus name. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Jesus opened his deaf ears. ಯೇಸು ಅವರ ಕಿವಿಯನ್ನು ತೆರೆದಿದ್ದಾನೆ. ಕೇಳಿಸುತ್ತೆ ಸರ್, ಕೇಳಿಸುತ್ತೆ, ಕೇಳಿಸುತ್ತೆ. Hallelujah. 2 ವರ್ಷದಿಂದ ಈ ಎಡಗಡೆ ಕಿವಿ ಕೇಳಿಸ್ತಾ ಇರಲಿಲ್ಲಂತೆ. 2 ವರ್ಷಾಪಾसून ह्यांचं कान ऐकत नव्हतं. From last 2 years he was not able to hear in his left ear. ಈ ಒಂದು ಎಡ ಕಿವಿಯಲ್ಲಿ 2 ವರ್ಷ ಆಯ್ತು ಆತನ ಕಿವಿ Today ಕೇಳಿಸ್ತಾ my Jesus touched him, his deaf ear is opened. ಇವತ್ತು ನಮ್ಮ ಯೇಸು ಇವರನ್ನು ಗುಣಪಡಿಸಿದ್ದಾನೆ. Hallelujah. ಎಡಗಡೆ ಕಿವಿ, ಲೆಫ್ಟ್ ಇಯರ್ she was not able to hear from last 2 years. 2 ವರ್ಷಗಳಿಂದ ಈಕೆಗೆ ಎಡ ಕಿವಿ ಕೇಳಿಸ್ತಿರ್ಲಿಲ್ಲ. Today my Jesus opened her deaf ear. ಕೇಳಿಸುತ್ತೆ. ದೀಪ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 4ನೇ ಕ್ಲಾಸ್. Hallelujah. Last 4 months she was not able to hear in her left ears. ಈಗ ಕೇಳುತ್ತೆ. ಕೇಳಿಸುತ್ತಮ್ಮ? ಕೇಳಿಸುತ್ತಮ್ಮ? ಕೇಳಿಸುತ್ತಾ? Hallelujah. Listen to this wonderful testimony. ಇನ್ನೊಂದು ಸುಂದರವಾಗಿರುವಂತಹ ಒಂದು ಸಾಕ್ಷಿ. From birth she is deaf and dumb. ಈಕೆಗೆ ಚಿಕ್ಕ ವಯಸ್ಸಿನಿಂದ ಹುಟ್ಟಿದಾಗಿಂದ ಕಿವಿ ಕೇಳಲ್ಲ, ಮಾತು ಬರಲ್ಲ. Today my Jesus opened her ears and she can speak. ಇವತ್ತು ಯೇಸು ಆಕೆ ಕಿವಿಗಳನ್ನು ತೆರೆದಿದ್ದಾನೆ. ನಿಮ್ಮ ಮಗಳು ಹುಟ್ಟಿದ ಕಿವಿ ಕೇಳಿಸಲ್ಲ. ಈಗ ನೋಡ್ರಿ. The Lord healed his left ear. ಈ ಎಡಗಿವಿ ಮತ್ತೆ ದೇವರು ವಾಸಿ From ಮಾಡಿದ. 6-8 months he was not able to hear in his left ear. 6-8 ತಿಂಗಳಿಂದ ಈತನಿಗೆ ಈ ಕಿವಿ ಕೇಳಿಸ್ತಾ ಇಲ್ಲ. The Lord touched and healed him. ಇವತ್ತು ದೇವರು ವಾಸಿ ಮಾಡಿದಾನೆ. Come on, we'll check his ear. ಗೋಕಾಕ್ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 7. Hallelujah. ಎರಡು ಕಿವಿ ಕೇಳಿಸಲಂತೆ. 2 ಕಿವಿ ಕೇಳಿಸಲ್ಲ ಇವ್ರಿಗೆ. ಇವತ್ತು ಯೇಸು said today Jesus touched her ears and Jesus opened her ears. ಇವತ್ತು ಯೇಸು ಸ್ವಾಮಿ ಆಕೆ ಕಿವಿಗಳನ್ನು ತಾಕಿ ಗುಣಪಡಿಸಿದ. Come on. Hallelujah. Look at this wonderful testimony. ಈ ಸುಂದರವಾಗಿರುವಂತ ಕಾರ್ಯವನ್ನು ನೋಡ್ರಿ. By birth she is deaf in both the ears. ಹುಟ್ಟಿದಾಗಿಂದಲೇ ಈಕೆ 2 ಕಿವಿಗಳಲ್ಲಿ ಕೇಳಿಸಲ್ಲ. Prayed in the name of Jesus. ಯಾರ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ? In the name of Jesus we prayed. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. Jesus opened her deaf ears. ಯೇಸು ಆಕೆ ಕಿವಿಗಳನ್ನು Come on, ತೆರೆದಿದ್ದಾನೆ. let's give glory to Jesus. ಕೇಳಿಸತ್ತಾ? ಅಪ್ಪ ಹೇಳು. ಅಪ್ಪ, ಅಮ್ಮ, ಅಮ್ಮ, ಅಪ್ಪ, ಅಪ್ಪ, ಯೇಸು. ಹೆಚ್ಚು. ಹಲ್ಲೆಲೂಯಾ. Hallelujah. Listen to this wonderful testimony. ಕೇಳಿ, ಲಕ್ಷ ಕೊಟ್ಟು ಕೇಳ್ರಿ. She was blind in both eyes. She was not able to see properly. 2 ಕಣ್ಣುಗಳಲ್ಲಿ ಇವರಿಗೆ ಕಾಣಿಸಂಗಿಲ್ಲ. Today Jesus opened her eyesight and she can be able to see completely. ಇವತ್ತು ಯೇಸು ಇವಳ ಕಣ್ಣುಗಳನ್ನು ವಾಸಿ ಮಾಡಿದ್ದಾನೆ. ಎಷ್ಟಿದೆ? 2. ಇದೆಷ್ಟಿದೆ? Hallelujah. Look at this boy's eyesight. ಈ ಹುಡುಗನ ಕಣ್ಣು ನೋಡಿ. From birth he is having this problem. ಹುಟ್ಟಿದಾಗಿಂದ ಸಮಸ್ಯೆ ಇದೆ. The Lord healed him. Now he was not able to see properly. Jesus touched his eyes and he is able to see. ಈತ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸ್ಪಷ್ಟವಾಗಿ. ಇವತ್ತು ಯೇಸು ಸ್ವಾಮಿ ಈ ಹುಡುಗನನ್ನು ವಾಸಿ ಮಾಡಿದ್ದಾನೆ. ಕಣ್ಣು ಕಾಣಿಸ್ತಾ ಇರಲಿಲ್ಲ ಮೊದಲಪ್ಪ. It used to burn its eyesight. ನೋಡುವಾಗ ಪಾಪ ಉರಿತಾ ಇತ್ತಂತೆ. But today there is no burning sensation. ಹೋಯ್ತಾ? ಉರಿ ಹೋಯ್ತಾ? ಉರಿ ಇಲ್ಲ. Come on people, let's give glory to Jesus. ಹೇಳ್ತಾನೆ ಮಗು. ಈ ಕಾಣ್ತಿದೆ. ಮೊದಲು ಕಾಣ್ತಾ ಇರಲಿಲ್ಲ. ಮೊದಲು ದೂರದ್ದು ಕಾಣ್ತಿರ್ಲಿಲ್ಲ. ದೂರ ಕಾಣೋದಿಲ್ಲ. ಓಕೆ, ಈಗ ದಿಸ್ ಬ್ರದರ್ ಕೈ ಎತ್ತಿ. 2. Come on people, let's give glory to Jesus. He was not able to see far objects. Let's give glory to Jesus.
Listen to this wonderful testimony. ಕೇಳಿ ಈ ಸಾಕ್ಷ್ಯನು. Both his ears he was not able to hear, ಈ ಎರಡು ಕಿವಿಗಳು ಕೇಳಿಸ್ತಿರ್ಲಿಲ್ಲ. and both his eyes also not to be seen. ಇನ್ನೂ ಕೂಡ ಎರಡು ಕಣ್ಣು ಕಾಣಿಸ್ತಾ ಇಲ್ಲ. Double blessing, ಇವತ್ತು ಇವರಿಗೆ ಎರಡು ಪಟ್ಟು ಆಶೀರ್ವಾದ. double miracle. ನಾಲ್ಕು ಕಣ್ಣು ಕಾಣದ ಕಿವಿ. Hallelujah! Come on, let's give glory to Jesus. Listen to this wonderful testimony. ಸುಂದರವಾಗಿರುವಂತಹ ಸಾಕ್ಷ್ಯವನ್ನು ಕೇಳಿ. 18 years his ears used to leave out and he was not able to listen. 18 ವರ್ಷಗಳಿಂದ ಕಿವಿ ಹೊಡೆದಿತ್ತು. Left ear, again left ear. The Lord healed his left ear and Jesus opened his left ear. ಈಗ ಅದು ಸೋರ್ತಿತ್ತು, ಅದನ್ನು ದೇವರು ವಾಸಿ ಮಾಡಿದಾನೆ ಇವತ್ತು. 18 years ear problem, Jesus has touched and healed. 18 ವರ್ಷದ ಕಿವಿ ಸಮಸ್ಯೆ ಇವತ್ತು ಯೇಸುವನ್ನು ವಾಸಿ ಮಾಡಿದ್ದಾನೆ. Hallelujah! Born deaf and dumb. ಹುಟ್ಟಿದಾಗಿಂದ ಕಿವಿ ಕೇಳಿಸಲ್ಲ ಈ ಮಗುಗೆ, And he cannot speak also. ಮಾತು ಬರಲ್ಲ. Prayed in the name of Jesus. ಯಾರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ? ಯಾರು ವಾಸಿ ಮಾಡಿದ್ದಾರೆ? Jesus opened his deaf ear ಯೇಸು ಇವರ ಕಿವಿಗಳನ್ನು ತೆರೆದಿದ್ದ. and he is able to speak also. ಈಗ ಮಾತಾಡ್ಲಿಕ್ಕೆ ಕೂಡ ಬರ್ತಾ ಇದೆ ಮಗುಗೆ. ಹೇಳು ಯೇಸು ಅಂತ ಹೇಳು. ಯೇಸು ಹೇಳು. ಯೇಸು ಯೇಸು ಅಪ್ಪ ಅಪ್ಪ. There is none like you. No one else can touch my heart like you do. I could search for all eternity long and find there is none like you. ಇವ್ರಿಗೆ ಹುಟ್ಟಿದಾಗಿಂದ ಇವ್ರಿಗೆ ಎರಡು ಕಿವಿಗಳಿಗೆ ಸರಿಯಾಗಿ ಫಾರ್ಮೇಶನ್ ಆಗಿಲ್ಲ. Hallelujah. 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 सुन रहे सुनाई दे रहा सुनाई दे रहा सुनाई दे रहा पक्का सुनाई दे रहा दोनों कान आई पड़ रहा. Come on, people, let's give glory to Jesus. This sister, she had a cataract eye. ಇವ್ರಿಗೆ ಒಂದು ಕ್ಯಾಟರಾಕ್ಟ್ ಕಣ್ಣಿದೆ, She was not able to see. ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. The Lord touched her high side, and today she says she can see. 3, ये कितना है? 4, ये कितना? 5. For 2-3 years she was not able to see in this right eye. 3 ವರ್ಷಗಳಿಂದ ಅವ್ರಿಗೆ ಬಲ ಕಣ್ಣಲ್ಲಿ ಕಾಣಿಸ್ತಿರ್ಲಿಲ್ಲ. Today my Jesus opened her eyes. ಇವತ್ತು ನನ್ನ ಯೇಸು ಆಕೆ ಕಣ್ಣನ್ನು ತೆರೆದಿದ್ದಾನೆ. Hallelujah! Hallelujah. Come on, let's give glory to Jesus. She was not able to see without the specs. ಆ ಒಂದು ಚಶ್ಮಾ ಹಾಕೊಂಡಿಲ್ಲ ಅಂದ್ರೆ ಅವ್ರಿಗೆ ಕಾಣೋದಿಲ್ಲ. But today Jesus touched her and she says she can see, and you all saw what Jesus did. ಅವ್ರ ಚಶ್ಮಾ ಇಲ್ಲದೆ ಇವತ್ತು ನೋಡ್ಲಿಕ್ಕೆ ಸಾಧ್ಯವಾಗಿದೆ ಅವ್ರಿಗೆ. Hallelujah! ಆಯ್ತು. ಅವ್ರ ಹೆಸರು ಕೇಳ್ರಿ. ಶಿಪಾಯಿ ಮೇಡಮ್ ಅಂತ. ಯಾವ ಊರು ಕೇಳ್ರಿ. ಲಕ್ನಪಟ್ಟಿ. ಬರಾಬರ್ ಆಯ್ಕೋಯ್ದಾ. ಆಯ್ತು. Hallelujah! Jesus, she had a burning sensation in her eyes. The Lord touched her and healed her, and she does not have a burning sensation now. Listen to this wonderful testimony. This sister was not able to hear his both ears from 1 year. 1 वर्षापासून तिच्या दोन्ही कानामध्ये ऐकू येत नव्हता. Today the Lord touched her and opened her deaf ears. आणि आज ते दोन्ही काने परमेश्वर उघडलेला आहे. Come on, let's see. ऐकू येतं? बरोबर ऐकू येतं? Clear आहे? Clear आहे? Come on, people, let's give glory to Jesus. He was not able to see in his right eyes from 6 months. It was not very clear. But today he said Jesus opened his eyes and he is able to see clearly. अभी clear है? Clear है? ये कितना है? ये कितना है? ये कितना है? ये कितना है? Come on, people, let's give glory to Jesus. This sister had pain in her legs from last 1 year. The Lord healed her and no pain in her legs. 1 वर्षापासून तिच्या पायाला दुखणं होता, देव बरं केलेलं आहे. दोन ये कितना? क्लियर है? क्लियर है? आई लो. सुन रहा? Yes. 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 हालेलुया! मैं सोच रहा था इनका कान ठीक नहीं हुआ,
खुल जाएगा, मगर ये तो पहले से ही खुल गया है. It was bent like this. The Lord touched her neck and the Lord has made it straight. Come on, let's rejoice and glorify the name of God. अभी ठीक हो गया? ठीक हो गया? पहले कैसा था? कैसा? ऐसा मतलब? This girl has a small black. पण ते काळाचं जे आहे ना बुबू ते एकदम छोटा आहे. She was not able to see anything in that eyes. आणि तिला कुठलाही दिसत नव्हता, आवडलं नाही. Today the Lord did a marvelous thing. She can be able to see and she can be able to identify the fingers. आणि आज देव तिला बरं केलेलं आहे, अद्भुत कार्य केलेलं आहे. कितना? एक कितना? दो. एक कितना? तीन. एक कितना? चार. एक कितना? पांच. Hallelujah! Hallelujah! From birth, this child was not able to hear in his left ear. ಈ ಒಂದು ಎಡ ಪಕ್ಕದಲ್ಲಿ ಇರುವಂತಹ ಕಿವಿಯಲ್ಲಿ ಹುಟ್ಟಿದಾಗಿಂದಲೂ ಕೂಡ ಈ ಮಗುಗೆ ಕೇಳಿಸ್ತಿರ್ಲಿಲ್ಲ. Jesus opened his ears. ಇವತ್ತು ಯೇಸು ಆ ಕಿವಿಯನ್ನು ತೆರೆದಿದ್ದಾನೆ. ಯೇಸು ಸ್ವಾಮಿ ಇವತ್ತು ಆ ಕಿವಿಗಳನ್ನು ವಾಸಿ ಮಾಡಿದ್ದಾನೆ. Come on, people, let's give glory to Jesus. From 6 years, she was not able to see in her eyesight. 6 ವರ್ಷಗಳಿಂದ ಆಕೆಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. Today we prayed in the name of Jesus. ಇವತ್ತು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Jesus opened her eyesight. ಯೇಸು ಆಕೆ ಕಣ್ಣುಗಳನ್ನು ತೆರೆದಿದ್ದಾನೆ. ಇಲ್ಲಮ್ಮ, ಇದೆಷ್ಟಿದು? 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 Come on, people, let's give glory to Jesus. Hallelujah! Child, he was getting fits. ಈ ಮಗುಗೆ ಪೆರ್ಪರಿ ರೋಗ ಫಿಟ್ಸ್ ಬರ್ತಿತ್ತು. From birth, he was not able to listen in both the ears. ಮತ್ತೆ ಹಾಗೆ 2 ಕಿವಿಗಳು ಕೂಡ ಕೇಳಿಸ್ತಿರ್ಲಿಲ್ಲ. From birth, he was not able to listen. 2 ಕಿವಿಗಳು ಕೇಳಿಸ್ತಿರ್ಲಿಲ್ಲ. Today we prayed in the name of Jesus. 8 years, our both the eardrums was opened up. 8 ವರ್ಷದಿಂದ ಈ ಕಿವಿ ಪರ್ದಾಗಳು ಒಡೆದೋಗಿತ್ತು. Today we prayed in the name of Jesus, our both the ears are opened. ಇವತ್ತು ದೇವರು ಹೊಸ ಪರ್ದಾ ಕೊಟ್ಟಿದ್ದಾನೆ. ಇವತ್ತು ಆಕಿ ಚೆನ್ನಾಗಿ ಕೇಳ್ತಾ ಇದ್ದಾಳೆ. Come on, let's give glory to Jesus. This child, he was not able to speak. ಈ ಮಗು ಮಾತನಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. From the birth, he was not able to speak. ಹುಟ್ಟಿದಾಗಿಂದಲೂ ಕೂಡ ಈ ಮಗು ಮಾತನಾಡ್ತಾ ಇರಲಿಲ್ಲ. Today, Jesus, we prayed in the name of Jesus, he is able to speak. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಇವತ್ತು ದೇವರು ಈ ಮಗುಗೆ ಮಾತು ಕೊಟ್ಟಿದ್ದಾನೆ. Hallelujah! This man was carried to the meeting. ಈ ಮನುಷ್ಯನನ್ನು ಈಗ ಎತ್ಕೊಂಡು ಬಂದಾರ ಈ ಮೀಟಿಂಗ್. From 8 years, he was not able to walk. 8 ವರ್ಷದಿಂದ ಇವ್ರ ಪಾಪ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. Today, Jesus touched and he is able to walk for the glory of God. ಹೇಳ್ರಿ ಈ ಒಂದು ಸಾಕ್ಷಿಯನ್ನು. From birth, she is not able to hear in both the ears. ಹುಟ್ಟಿದಾಗಿಂದಲೂ ಕೂಡ ಈ ಮಗಳಿಗೆ 2 ಕಿವಿ ಕೇಳಿಸ್ತಿರ್ಲಿಲ್ಲ. We prayed in the name of Jesus. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Jesus opened her ears. ಯೇಸು ಈ ಕಿವಿಗಳನ್ನು ತೆರೆದಿದ್ದಾನೆ. Hallelujah! 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 She was not able to sit down properly because of her back pain and her leg pain. ಆಕೆಗೆ ಬೆನ್ನು ನೋವು ಮತ್ತು ಕಾಲು ನೋವು ಇರೋ ಕಾರಣದಿಂದ ಹಿಂಗ್ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. And she was not able to see properly in her eyesight. ಮತ್ತೆ ಕಣ್ಣುಗಳಲ್ಲಿ ಕೂಡ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. Jesus touched her. ಯೇಸು ಇವತ್ತು ಅವ್ರನ್ನು ತಾಕಿದ್ದಾನೆ. Look at that cry. Jesus has touched and healed her. ಯೇಸು ಇವತ್ತು ತಾಕಿದ್ದಾನೆ. The Lord has touched and healed her. ಕರ್ತನು ಇವತ್ತು ತಾಕಿ ಆತನು ಗುಣಪಡಿಸಿದ್ದಾನೆ. In the name of Jesus. Release in Jesus' name. Release in Jesus' name. Release in Jesus' name. Jesus' name. Every eye should be closed. Every eye should be closed. This sister, from 1 year, she was not able to hear in her ears. 1 ವರ್ಷದಿಂದ ಈ ಸಹೋದರಿ ಕಿವಿ ಸರಿಯಾಗಿ ಕೇಳಿಸಲ್ಪಡ್ತಾ ಇರಲಿಲ್ಲ. ಹೆಸರು ಯಾವ ಕಿವಿ ಕೇಳಿಸ್ತಾ ಇರಲಿಲ್ಲ? ಈ ಕಿವಿ 1 ವರ್ಷದಿಂದ ಈ ಕಿವಿ ಮುಚ್ಕೋ. Come on, people, let's give glory to Jesus.
ಅದಕ್ಕೆ ಏನ್ ಮಾಡಕ್ಕಾಗ್ತದೆ? Jesus Christ of Nazareth bore all your sickness on the cross of Calvary. I proclaim it is done and finished for the glory of Jesus. ಏನು ಹೆಸರಪ್ಪ ನಿಮ್ಮ ಹೆಸರು? ತೇಜಸ್. ಯಾವ ಕಿವಿ ಕಳಿಸ್ತಾರೆ? ಯಾರು ಇವರು ಕರ್ಕೊಂಡ್ಬಂದ್ರೆ ಏನಾಗಿತ್ತಪ್ಪ? ಕಿವಿ ಕೇಳಿಸ್ತಲ್ಲ, ತನು ಅಂತ 4-5 ಸಲ ಜೋರಾಗಿ ಬರ್ಕೊಬೇಕಾಗಿತ್ತು. ಈಗ ಕೇಳಿಸತ್ತೆ. ನಂಬ್ತೀರಾ ಯೇಸು ಸ್ವಾಮಿ ಗುಣಪಡಿದ್ರಲ್ಲ? Come on, let's give glory to Jesus. ಏನಾದ್ರು ಹೇಳಿ ನನ್ನ ಮಗ ನೋಡಿದ್ರೆ ಹೇಳ್ತಾರೆ ಅಂತ. ಕೇಳಿಸುತ್ತಮ್ಮ? ಕೇಳಿಸುತ್ತಾ? 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 Come on, people, let's